ಎಂತ ಹೀನ ಸ್ಥಿತಿಯಲ್ಲಿರು, ನೀನು ಪರಲೋಕದ ಮಂಡಲ ನಿನ್ನ ಲೈಫಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡಿಬಿಟ್ರೆ ನಿನ್ನೆಲ್ಲವೂ ನೀನು ಹುಡ್ಕೊಂಡು ಬರೋಕ್ಕೆ ಶುರುವಾಗ್ತದೆ. ನೀನು ಯಾವುದು ನೋಡ್ಕೊಂಡು ಹೋಗ್ಬೇಕು ಅವಶ್ಯಕತೆ ಇಲ್ಲ. ದಾವೀದ ಎಲ್ಲಿದ್ದ? ಯಾವಾಗಲೂ ಅವನು ಯೋಚನೆಯಲ್ಲಿ, ಭಾವನೆಗಳಲ್ಲಿ ದೇವರನ್ನೇ ವ್ಯಕ್ತಪಡಿಸ್ತಾ ಇದ್ದ. ಸಾಮುವೇಲ್ ಹೇಳ್ದ, ಹೋಗ ಅವನು ಕರ್ಕೊಂಡು ಬಂದ್ರೆ ಪಾರ್ಟಿ, ಅವನು ಬರ್ದಿರೆ ಮನೇಲಿ ಯಾರು ಕುತ್ಕೊಳ್ಳಬಾರ್ದು, ನಿಂತೇ ಇರ್ಬೇಕು. ಇದೇ ಪರಲೋಕದ ಮಂಡಲ. ನೀ ಎಷ್ಟು ದೊಡ್ಡ ಚಿಕ್ಕ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಮೇಲಿರೋ ಆಫೀಸರ್ ನೀನು ಬಂದಾಗ ನಿಂತ್ಕೊಳ್ತಾರೆ. ಯಾಕಂದ್ರೆ ನಿನ್ನ ಮೇಲಿರೋ ಪ್ರಸನ್ನತೆ, ನೀನು ಪರಲೋಕದ ಮಂಡಲ ಅವನ ನಿಂತ್ಕೊಳ್ತಾರ ಮಾಡ್ತೀನಿ. ಟೆಸ್ಟ್ ಮಾಡಿ, ಇದನ್ನ ಟೆಸ್ಟ್ ಮಾಡಿ. ಕೆಲವು ಕೇಳ್ತಾರೆ, ಅಲ್ಲ ನೀವು ಅವ್ರಿಗೂ ದೊಡ್ಡ ಆಫೀಸರ್, ಏನೋ ಗೊತ್ತಿಲ್ಲ, ಅವ್ನು ಬಂದ ತಕ್ಷಣ ನಿಂತ್ಕೊಳ್ಬೇಕು ಅಂತಿದೆ, ಅವ್ರಿಗೆ ಮರ್ಯಾದೆ ಕೊಡ್ಬೇಕು ಅನಿಸ್ತಿದೆ. ಯಾಕಂದ್ರೆ ಆ ಮಂಡಲ ಹಂಗೆ ಕೆಲಸ ಮಾಡಿಸ್ತಿದೆ, ಆಡಿಸ್ತಿದೆ ಪರಲೋಕದ ಮಂಡಲ ಅವನ್ನ.